ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಕ್ಯಾವಿಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮನೆದೇವ್ರ ಜಾತ್ರೆ ಆಗಿರುತ್ತೆ ವಿಡಿಯೋ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಮಾಡೋ ವೀಡಿಯೋಸ್ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ನಮ್ಮ ಮನೆ ದೇವ್ರ ಜಾತ್ರೆ ಇರೋದ್ರಿಂದ ಐಟಮ್ ಎಲ್ಲ ತೊಗೊಂಬಂದ್ರೆ ಎಲ್ಲ ಎತ್ತಿಡ್ತಿದ್ದೆ. ನೆಕ್ಸ್ಟ್ ಸಂತೆಗೆ ಹೋಗಿದ್ರು, ಅಡುಗೆ ಸಾಮಾನೆಲ್ಲ ತರೋಕ್ಕೆ ಎಲ್ಲ ತೊಗೊಂಬಂದಿದ್ರು. ನೆಕ್ಸ್ಟ್ ನಾನು ನೆಲ ಒರೆಸೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೆ. ಅಜ್ಜಿನೂ ಬಟ್ಟೆ ತೊಳಿತಾ ಇದ್ದರು. ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ತಾತನೂ ಎದ್ದು ಹಾಲು ಕಾಯಿಸಿ ಕಾಫಿಗೆ ಇಡ್ತಾಯಿದ್ರು. ಕಾಫಿ ಇನ್ನೂ ಕುಡ್ದಿರಲಿಲ್ಲ ಯಾರೇನು ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಮುಗಿಸಿದ್ರೆ ಬೇಗ ಆಗುತ್ತೆ, ಬೇಗ ಹೋಗ್ಬೋದು ಅಂತ ಅಂದ್ಬಿಟ್ಟು ನನ್ನ ಮಗಳು ಮಲಗಿರೋದ್ರಿಂದ ನಾನು ಬೇಗ ಎದ್ದು ನೆಲ ಒರೆಸೋಣ ಅಂತ ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ, ಕಸ ಗುಡಿಸಿ. ನೆಕ್ಸ್ಟ್ ಅವಳಿಗೆ ಸ್ನಾನ ಮಾಡಿಸಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಬಿಟ್ಟೆ. ನಾವು ರೆಡಿ ಆಗಬೇಕಲ್ವಾ ಅಂತ ಅಂದ್ಬಿಟ್ಟು ಅವಳಿಗೂ ಸ್ನಾನ ಮಾಡಿಸಿ ನಾನು ಅವಳನ್ನ ಯಾಕೋ ಅಳ್ತಾ ಇದ್ಲು ಅಂತ ಹೇಗೋ ಸಮಾಧಾನ ಮಾಡಿ ರೆಡಿ ಮಾಡಿ ಮಲಗಿಸ್ಬಿಟ್ಟು ನೆಕ್ಸ್ಟ್ ಅವರಪ್ಪ ಸ್ನಾನ ಮಾಡಿ ಕಳಿಸಿದ್ರು. ಅವ್ರ ಅಯ್ಯ ರೆಡಿ ಆಗಿದ್ದರು. ಅದಕ್ಕೆ ಅವ್ರ ಅಯ್ಯನೇ ರೆಡಿ ಮಾಡ್ತಾ ಇದ್ದಾರೆ ನನ್ನ ಮಗನಿಗೆ. ಎಲ್ಲರೂ ಒಂದೊಂದು ಮಾಡಿಬಿಟ್ರು, ಬೇಗ ಆಯಿತು. ಬೇಗನೆ ಹೋದ್ವಿ. ನಾವು ನೋಡಿ ದೇವ್ರ ಮನೆಗೆ ಮತ್ತು ಮೇನ್ ಎಂಟ್ರೆನ್ಸ್ಗೆ ಈ ಥರ ಡೆಕೋರೇಷನ್ ಮಾಡಿದ್ದೀವಿ. ನಾವು ಹಬ್ಬಕ್ಕೇನು ಮೇನ್ ಇದೆ ಬ್ರಹ್ಮರಥೋತ್ಸವನೇ ನಮಗೆ ಹಬ್ಬನೇ ಆಗಿರುತ್ತೆ. ತುಂಬಾ ಜೋರಾಗಿ ಮಾಡ್ತೀವಿ ನಾವು ಹಬ್ಬಕ್ಕೇನು ಈ ಬ್ರಹ್ಮರಥೋತ್ಸವ. ನೆಕ್ಸ್ಟ್ ಅಜ್ಜನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ಅವರೂ ಪೂಜೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲರದು ಪೂಜೆ ಮತ್ತು ಸ್ನಾನ ಎಲ್ಲ ಮುಗೀತು. ಎಲ್ಲರೂ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡಕ್ಕೆ ರೆಡಿ ಆಯ್ತಾ ಇದ್ದಾರೆ. ನಮಗೆ ಏನೇನು ಬೇಕೋ ಎಲ್ಲ ತಾತ ತಗೊಂಡೋಗಿ ಕಾರಿಗೆ ಇಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ದೇವ್ರಿಗೆ ಕೈ ಮುಗಿದ್ಬಿಟ್ಟು ನನ್ನ ಮಗಳು ಮಲಗಿದ್ಲು, ನಾನು ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೊರಟ್ವಿ. ಈಗ ಎಲ್ಲರೂ ಕೂತ್ಕೊಂಡ್ರು ಕಾರಲ್ಲಿ. ನನ್ನ ಚಿಕ್ಕಮ್ಮನ ಮಗ ಇನ್ನೂ ಬಂದಿರಲಿಲ್ಲ, ಅವನಿಗೋಸ್ಕರ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಬರ್ತಾನೆ ಅಂತ ಅಂದ್ಬಿಟ್ಟು. ಹಾಗೆ ಏನಾದರೂ ಮಾತಾಡಿಕೊಂಡು ನೆಕ್ಸ್ಟ್ ಅವನು ಬಂದಿದ್ದಾಯಿದ. ಆಮೇಲೆ ನೆಕ್ಸ್ಟ್ ಅವನು ಕೂತ್ಕೊಂಡ. ಸರಿ ಅಂದ್ಬಿಟ್ಟು ಎಲ್ಲರೂ ಹೊರಡೋಣ ಅಂತ ಅಂದ್ಬಿಟ್ಟು ಈಗ ಮನೆ ಬಿಟ್ವಿ ನೋಡಿ. ನಮ್ಮನೆ ದೇವ್ರು ಬ್ರಹ್ಮರಥೋತ್ಸವ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಡೊಳ್ಳು ಕುಣಿತ, ವೀರಗಾಸೆ ಎಲ್ಲ ಬಂದಿರುತ್ತೆ. ಹಾಗಾಗಿ ನಾವು ನಮ್ಮನೆ ದೇವ್ರ ಜಾತ್ರೆಗೆ ಮಿಸ್ ಮಾಡೋಂಗೆ ಇಲ್ಲ, ಹೋಗಲೇಬೇಕು. ಮಿಸ್ ಮಾಡಿಲ್ಲ ಅಂದರೆ ಹುಡಿಕೊಂಡೇ ಬರ್ತಾರಂತೆ ಮನೆಗೆ. ದೇವರು ನಮ್ಮ ಹಸ್ಬೆಂಡ್ ಮೇಲೆ ಬಂದಿತ್ತಂತೆ. ನಾವು ಒಂದು ವರ್ಷ ಹೋಗ್ದಿಲ್ಲ ಇದಕ್ಕೆ ನೋಡಿ. ನೆಕ್ಸ್ಟ್ ಬಂದ್ವಿ. ನಮ್ಮ ಕಾರ್ ಯಾರ ಕಾರು ಒಳಗಡೆ ಬಿಡೋಲ್ಲ, ಎಲ್ಲ ಸೈಡಲ್ಲಿ ಪಾರ್ಕ್ ಮಾಡಿ ಹೋಗಬೇಕು. ಪಾರ್ಕ್ ಮಾಡಿ ಹೊರಟ್ವಿ. ನೆಕ್ಸ್ಟ್ ಇಲ್ಲಿ ದೇವ್ರು ಬಂದು ಹೋಗಿತ್ತಂತೆ. ಮಜ್ಜಿಗೆ ಪಾಕ ಹೆಸರುಬೇಳೆ ಕೊಡ್ತಾಯಿದ್ರು. ಹೇಗಿರು ಬಿಸಿಲಲ್ಲಿ ಬಂದಿದ್ದೀವಿ, ಸ್ವಲ್ಪ ದೂರ ನೆಡ್ಕೊಂಡು ಅಂದ್ಬಿಟ್ಟು ಇಲ್ಲೇ ಪ್ರಸಾದ ಸಿಕ್ತು ಅಂದ್ಬಿಟ್ಟು ಕುಡಿದ್ಬಿಟ್ಟು ಇನ್ನು ಮುಂದೆ ಗರ್ಭರ ಗುಡಿ ಇರೋದು. ಹಾಗಾಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ಆಟ ಸಾಮಾನು ಮತ್ತು ಅಡುಗೆ ಐಟಮ್ ಏನು ಬೇಕು ಮತ್ತು ಬ್ಯಾಗ್ಸು ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ನಡೆಯುತ್ತೆ ನಮ್ಮದು ಬ್ರಹ್ಮರಥೋತ್ಸವ. ನೋಡೋಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ನಡೆಯುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ. ನೆಕ್ಸ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಗರ್ಭಗುಡಿ ಹತ್ರನೂ ಬಂದ್ವಿ ನೋಡಿ. ಇದು ನಮ್ಮದು ಗರ್ಭಗುಡಿ ಆಗಿರುತ್ತೆ ನೋಡಿ. ಈ ಥರ ಡೆಕೋರೇಷನ್ ಮಾಡಿದ್ರು. ನೆಕ್ಸ್ಟ್ ನೋಡಿದ್ರೆ ವೀರಗಾಸೆ ಏನೂ ಬಂದಿರಲಿಲ್ಲ. ಹಾಗಾಗಿ ಬೇಗ ಹೋಗಿದ್ದು ಮತ್ತು ವೇಸ್ಟ್ ಅನಿಸ್ತು. ಹಾಗಾಗಿ ಏನೂ ನೋಡೋಕ್ಕಾಗಲಿಲ್ಲ. ಮತ್ತು ನಮ್ಮ ಮನೆ ದೇವ್ರ ತೇರನ್ನು ಈ ಥರ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ದೊಡ್ಡ ತೇರಿದೆ ನಮ್ಮದು. ಇನ್ನೂ ರೆಡಿ ಮಾಡ್ತಾಯಿದ್ರು. ನಾವು ಬೇಗ ಹೋಗಿದ್ದು ಈ ಸಲ ನೋಡೋಣ ಅಂತ ಅಂದ್ಬಿಟ್ಟು, ಆದರೆ ಆಗಲಿಲ್ಲ. ಆಮೇಲೆ ನೆಕ್ಸ್ಟು ನಮ್ಮ ಮನೆ ದೇವ್ರು ಅಂದರೆ ನನಗೆ ತುಂಬಾ ನಂಬಿಕೆ ಇದೆ. ನಮ್ಮ ಮನೆ ದೇವ್ರು ಬಿಟ್ಟು ನಾವೇನು ಸ್ಟಾರ್ಟ್ ಮಾಡಲ್ಲ. ನಮ್ಮ ಮನೆ ದೇವ್ರ ಹೆಸರಲ್ಲಿ ಸ್ಟಾರ್ಟ್ ಮಾಡೋದು ನಾವು. ನೆಕ್ಸ್ಟ್ ಈ ಥರ ಹಸಿರು ಬಾಳೆಹಣ್ಣು ಮತ್ತು ಕಾಯಿ ಎಲ್ಲ ಮರ್ತೋಗಿರೋರು ಬೇಕಾದ್ರೆ ಅಲ್ಲಿ ತೊಗೊಬೋದು. ನೆಕ್ಸ್ಟ್ ಗರ್ಭಗುಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ತುಂಬಾ ಕ್ರೌಡ್ ಇತ್ತು. ತುಂಬಾ ಜನ ಇರೋದ್ರಿಂದ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ತುಂಬಾ ಅಳ್ತಾರೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ. ಯುಗಾದಿ ಹಬ್ಬಕ್ಕೆ ಬರೋಣ ಅಂದ್ಬಿಟ್ಟು ಅಲ್ಲೇ ಗಡ್ಗಂಬ ಕೈ ಮುಕ್ಕೊಂಡು ತಿರ್ಗಾ ಮತ್ತೆ ರಿಟರ್ನ್ ವಾಪಸ್ ಬಂದ್ಬಿಟ್ಟು ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಅದು ಬಂತು. ಓಲೆ ಪರಾಕು ಆಯಿತು, ಮಹಾಮಂಗಳಾರತಿನೂ ಆಯಿತು. ಅದು ಬಂದು 3 ರೌಂಡ್ ಹೊಡೆದ್ಮೇಲೆ ನಮ್ಮದು ತೇರು ಎಳೆಯೋದು ಟೈಮ್ ಕೂಡ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ ತೇರನ್ನು ಎಳಿತಿದ್ದಾರೆ. ಹೂವಿನ ಸರ ಬಂದಾಗ ಬಂತು ನಮ್ಮದು ತೇರು. ಯಾವ ವರ್ಷವೂ ಅಷ್ಟೇ ತುಂಬಾ ಬೇಗನೆ ಬರುತ್ತೆ. ನೆಕ್ಸ್ಟ್ ಐತೇನಹಳ್ಳಿಗೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಸರಿ ಹೊರಟೇ ಬಿಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಏಕಾಗಿ ಒಂದು ಹರಕೆ ಇತ್ತು. ನಮ್ಮ ಐತೇನಹಳ್ಳಿದು ತೇರಾಗಿತ್ತು, ಹೋಗಿರಲಿಲ್ಲ. ಹಾಗಾಗಿ ಒಂದು ಹರಕೆ ಇತ್ತು, ತೀರ್ಸೋಣ ಅಂದ್ಬಿಟ್ಟು ಹೊರಟ್ವಿ. ಹಸ್ಬೆಂಡ್ಗೂ ರಜೆ ಇದೆ ಅಂತ ನೋಡಿ ಬಂದು ಇದು ಎಂಟ್ರೆನ್ಸು ನಮ್ಮದು ಐತೇನಹಳ್ಳಿ ಬಂದು ಹೆಣ್ದೇವರು, ಮನೆ ದೇವರು. ಗಂಡು ದೇವ್ರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ಒಂದು ಪಿಕ್ ತೊಗೊಂಡು ಮನೆಗೂ ಬಂದಾಯಿತು. ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಕಾಫಿ ಟೀ ಕುಡ್ದು ನಮ್ಮ ಮನೆ ದೇವರಿಗೆ ಅಡುಗೆ ಊಟ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಒಬ್ಬಟ್ಟು ಅಡುಗೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಅಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೀವಿ. ಹೆಸ್ರು ಬೇಳೆಗೆ, ಒಬ್ಬಟ್ಟಿಗೆ, ಅನ್ನ ರಸಮ್, ಕಾಳುಗೋಜಿಗೆ ಎಲ್ಲ ಅಮ್ಮ ಮೈದಾ ಕಲಿಸ್ಕೊತಾ ಇದ್ರು. ಎಲ್ಲ ಒಂದೊಂದು ಮಾಡಿದ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಬೇಗ ಮಾಡ್ಕೊಳ್ಳೋಣ ಅಂತ ನಮ್ಮ ಅಕ್ಕನೂ ಬಂದು ಕೂತ್ಕೊಂಡು ಏನೋ ಹೇಳ್ತಾಯಿದ್ರು. ನಾವು ಯಾವಾಗಲೂ ಒಬ್ಬಟ್ಟು ಮಾಡಬೇಕು ಅಂದರೆ ಕೆಳಗೆ ಇಟ್ಕೊಂಡ್ಬಿಡ್ತೀವಿ. ತುಂಬಾ ಮಾಡಬೇಕಲ್ಲ ನಿಂತ್ಕೊಂಡು
ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅಜ್ಜಿ ಎಲ್ಲ ಉಂಡೆ ಮಾಡಿಕೊಡ್ತಿದ್ರು. ಅಮ್ಮ ಎಲ್ಲ ತೊಟ್ಟಿ ಸುಡ್ತಾಯಿದ್ರು. ನೋಡಿ ಈ ಥರ ಹೆಸ್ರುಬೇಳೆ ಈಗ ಬಂದಿತ್ತು, ಕಾಳುಗೊಜ್ಜು ನೋಡಿ ಇದು. ನೆಕ್ಸ್ಟ್ ರಸಮ್ ಇದು. ನಾವು ಯಾವತ್ತೂ ಇದೇ ರಸಮ್ ಮಾಡೋದು, ರುಬ್ಬಿ ಮಾಡಲ್ಲ. ನೆಕ್ಸ್ಟ್ ರೈಸು ರೆಡಿ ಆಗಿತ್ತು, ಎಲ್ಲ ರೆಡಿ ಆಗಿತ್ತು ಆಲ್ಮೋಸ್ಟು. ಎಲ್ಲರೂ ಕಾಯ್ತಾಯಿದ್ರು ಊಟ ಯಾವಾಗ ಕೊಡ್ತಾರೆ ಅಂತ. ಊಟ ಮಾಡಿರಲಿಲ್ಲ ಸರಿಯಾಗಿ ಯಾರೂ. ಹಾಗಾಗಿ ಅಡುಗೆ ಮನೆ ಕಡೆ ನೋಡೋರು, ಮೊಬೈಲ್ ನೋಡೋರು ಎಲ್ಲ ನೋಡ್ಕೊಂಡು ಕಾಯ್ತಾಯಿದ್ರು. ನೆಕ್ಸ್ಟ್ ಅಕ್ಕನೂ ಊಟ ಬಡಿಸ್ತಿದ್ರೆ ಬಾಳೆ ಎಲೆ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಬಾಳೆ ಎಲೆ ಮೇಲೆ ಊಟ ಮಾಡಬೇಕು ಅಂದರೆ ನನಗಂತೂ ತುಂಬಾ ಇಷ್ಟ ಬಾಳೆ ಎಲೆ ಮೇಲೆ ತಿನ್ನೋದು. ನಮ್ಮನೆ ಮುಂದೆ ಇರೋದ್ರಿಂದ ನಾವು ಯಾವ ಸಲ ಹಬ್ಬಕ್ಕೆ ಕೂಡ ನಾವು ಬಾಳೆ ಎಲೆ ಮೇಲೆ ಊಟ ಮಾಡೋದು ನಮ್ಗೆ ಇಷ್ಟ ಇರೋದ್ರಿಂದ. ನೆಕ್ಸ್ಟ್ ಎಲ್ಲರೂ ಕೂತ್ಕೊಂಡು ಊಟನೂ ಮಾಡ್ತಿದ್ರು. ನೆಕ್ಸ್ಟ್ ನಾನು ಏನಾದ್ರು ಬಡಿಸ್ಬೇಕಲ್ಲ ನಮ್ಮ ಮನೆ ದೇವ್ರಿಗೆ ಏನಾದ್ರು ಸಲ್ಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಊಟ ಬಡಿಸೋದು, ಎಲೆ ಎತ್ತಾಕೋದು ಎಲ್ಲ ಮಾಡಿದೆ. ನನ್ನ ಮಗಳು ಅಳ್ತಿದ್ಲು. ನೆಕ್ಸ್ಟ್ ಅಕ್ಕ ಬಡಿಸಿದ್ರು. ನಾನು ಹೋಗಿ ನನ್ನ ಮಗಳಿಗೂ ಊಟ ತಿನ್ನಿಸ್ಬಿಟ್ಟು ನಾನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಕೂತ್ಕೊಂಡೆ. ಆಮೇಲೆ ಏನೇನೋ ಎಲ್ಲ ತೊಗೊಂಬಂದ್ವಿ ಅಂತ ಅಂದರೆ ನನ್ನ ಮಕ್ಕಳಿಗೆ, ನನ್ನ ಮಗುಂಗೆ, ನನ್ನ ಮಗಳಿಗೆ, ನನ್ನ ಮಗುಂಗೆ ಈ ಥರ ಆಟ ಸಾಮಾನು ಗನ್ನು ಮತ್ತು ಜೋಡಿಸೋದು, ಈ ಥರ ಕಾರು, ಇದು ಚಾರ್ಜಿಂಗ್ ಕಾರ್ ಆಗಿರುತ್ತೆ, ರಿಮೋಟಲ್ಲಿ ಓಡಿಸೋದು. ಆಮೇಲೆ ಲಾರಿ ಎಲ್ಲ ತೊಗೊಂಬಂದಿದ್ವಿ. ಅದನ್ನು ತೋರಿಸೋಣ ಅಂದ್ಬಿಟ್ಟು ತೋರಿಸಿದ್ದು. ನನ್ನ ಮಗಳಿಗೆ ಏರ್ ಬೆಂಡ್ ತೊಗೊಂಬಂದಿದ್ವಿ 4. ಆಮೇಲೆ 2 ಗೊಂಬೆ ತಂದಿದ್ವಿ, ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿ ನೈಸಾಗಿ. ಒಂದು ಹ್ಯಾಟ್ ತೊಗೊಂಬಂದಿದ್ವಿ ನನ್ನ ಮಗಳಿಗೆ, ಬಿಸಿಲು ಎಲ್ಲರೂ ಆಗುತ್ತೆ ಅಂದ್ಬಿಟ್ಟು. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಸಪೋರ್ಟ್